ಸಾಕ್ಷಾತ್ ಯಮನಿಗೆ ಶಾಪ ಕೊಟ್ಟಂತಹ ಮಾಂಡವ ಋಷಿಗಳು ತಪಸ್ಸು ಮಾಡಿ ವನದುರ್ಗಾ ಪರಮೇಶ್ವರಿಯನ್ನ ಒಲಿಸಿಕೊಂಡ ಪುಣ್ಯ ಸ್ಥಳ ಯಾವುದಂತ ನಿಮ್ಗೆ ಗೊತ್ತಾ? ತಲಕಾವೇರಿಯಲ್ಲಿ ಉದ್ಭವಗೊಂಡ 7 ಜನ ಶಕ್ತಿ ದೇವತೆಯರು ಪುಣ್ಯ ಸ್ಥಳವನ್ನ ಹುಡುಕಿಕೊಂಡು ಬಂದು ನೆಲೆ ನಿಂತ ಆ ಪುಣ್ಯ ಸ್ಥಳ ಯಾವುದಂತ ನಿಮ್ಗೆ ಗೊತ್ತಾ? ವನದುರ್ಗಾ ಪರಮೇಶ್ವರಿ ಮತ್ತು 7 ಜನ ಶಕ್ತಿ ದೇವತೆಯರು ನೆಲೆಸಿದ ಈ ಪುಣ್ಯ ಸ್ಥಳವೇ ಕುಂದಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಮಂಡಾಡಿ. ಇಲ್ಲಿಯ ಮಂಡಾಡಿಯಲ್ಲಿ ಓರ್ವರ ಮನೆತನ ಹೊಂದಿದ್ದು ಇಲ್ಲಿ 7 ಚೊಟ್ಟಿನ ಕೊಪ್ಪರಿಗೆಷ್ಟು ಚಿನ್ನ ಇತ್ತು ಮತ್ತು ಇವರ ಮನೆಗೆ ಕಂಚಿನ ಹೆಬ್ಬಾಗಿಲಿತ್ತು. ಮಂಡಾಡಿಯ ಓರ್ವರ ಮನೆಯಲ್ಲಿದ್ದ ಸಕಲ ಸಂಪತ್ತು ಮತ್ತು ಕಂಚಿನ ಹೆಬ್ಬಾಗಿಲು ಏನಾಯ್ತು, ಈಗ ಎಲ್ಲಿದೆ ಎನ್ನುವ ವಿಷಯ ನಿಮ್ಗೆ ಗೊತ್ತಾ? ಬಾರ್ಕೂರಿನ ಅರಸರೇ ರಾಣಿಯ ಹಠಕ್ಕೆ ಬಿದ್ದು ಓರ್ವರನ್ನು ಕೊಂದು ಇದನ್ನೆಲ್ಲ ಲೂಟಿ ಮಾಡಲು ಹೊರಟ ವಿಷಯ ನಿಮ್ಗೆ ಗೊತ್ತಾ? ಇದೆಲ್ಲವನ್ನ ಹೇಳ್ತೇನೆ. ಇದು ನಿಜವಾಗಿಯೂ ನಡೆದ ಘಟನೆ. ಇದಕ್ಕೆ ಹಲವಾರು ಸಾಕ್ಷಿಗಳು ಈಗಲೂ ನಮ್ಮ ಕಣ್ಣ ಮುಂದಿದೆ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೇನೆ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಹಾಯ್, ನಮಸ್ಕಾರ. ಎಲ್ಲ ಹೆಂಗಿದ್ರಿ? ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಕುಂದಾಪುರದ ಒಂದು ಪ್ರಸಿದ್ಧ ಮತ್ತೆ ಶಕ್ತಿಶಾಲಿ ದೇವಸ್ಥಾನದ ಹತ್ರ ಬಂದಿದೆ. ಅದು ಯಾವ ದೇವಸ್ಥಾನ ಅಂದರೆ ಅದೇ ಶ್ರೀ ಕಾರ್ತಿ ಅಮ್ಮನವರ ದೇವಸ್ಥಾನ ಮಂಡಾಡಿ. ಮಂಡಾಡಿಯಲ್ಲಿರುವ ಕಾರ್ತಿ ಅಮ್ಮನ ದೇವಸ್ಥಾನ, ಕಾರ್ತಿ ಅಮ್ಮನ ದೇವಸ್ಥಾನಗಳೆಲ್ಲ ದೇವಸ್ಥಾನಗಳಲ್ಲಿ ಮೂಲ ದೇವಸ್ಥಾನ ಇದೇ ದೇವಸ್ಥಾನ. ಈ ದೇವಸ್ಥಾನ ಮಂಡಾಡಿಯ ಓರ್ವರ ಮನೆತನದ ಆಡಳಿತಕ್ಕೆ ಒಳಪಟ್ಟಿತ. ಈ ದೇವಸ್ಥಾನದ ಖಾತಿ ಮತ್ತೆ ಮಂಡಾಡಿ ಓರ್ವರ ಮನೆತನದ ಖಾತಿ ಇತ್ತಲ್ಲ, ಅದು ಯಾವ ಫಿಲ್ಮಿಗೂ ಕಮ್ಮಿ ಇಲ್ಲ, ನೆಕ್ಸ್ಟ್ ಲೆವೆಲ್ ಇತ್ತ. ಈ ವಿಡಿಯೋ ನಿಮಗೆ ಸ್ವಲ್ಪನೂ ಬೋರ್ ಆಗ್ತಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೆ. ಈ ದೇವಸ್ಥಾನದ ಬಗ್ಗೆ ಇಷ್ಟರೊಳಗೆ ಯಾರು ವಿಡಿಯೋ ಮಾಡಲ್ಲ, ನಾನೇ ಮಾಡ್ತಿದ್ದೆ. ಒಂದು ಸಪೋರ್ಟ್ ಮಾಡಿ ಅಕ್ಕ. ಪುರಾತನ ಕಾಲದಲ್ಲಿ ಮಾಂಡವ ಮುನಿಗಳು ಯಜ್ಞ ಯಾಗಾದಿಗಳನ್ನ ಮಾಡುವಾಗ ಹುಂಬಾಸುರನೆನ್ನುವ ರಾಕ್ಷಸ ಮುನಿಗಳಿಗೆ ತೊಂದರೆ ಕೊಡ್ತಾ ಇದ್ದ. ಅಷ್ಟೇ ಅಲ್ಲದೆ ಮುನಿಗಳ ತಪಸ್ಸಿಗೂ ಭಂಗ ಮಾಡ್ತಾ ಇದ್ದ. ಇದರಿಂದ ಬೇಸತ್ತ ಮಾಂಡವ ಮುನಿಗಳು ದೇವಿಯ ಕುರಿತು ಘೋರ ತಪಸ್ಸನ್ನ ಮಾಡಿ ದೇವಿಯನ್ನ ಒಲಿಸಿಕೊಳ್ತಾರೆ. ದೇವಿಯ ಬಳಿ ಹುಂಬಾಸುರನಿಂದ ತನಗಾಗುತ್ತಿರುವ ತೊಂದರೆಯನ್ನ ಹೇಳಿಕೊಳ್ತಾರೆ. ಇದನ್ನ ತಿಳಿದ ದೇವಿಯು ಹುಂಬಾಸುರನೊಂದಿಗೆ ಯುದ್ಧ ಮಾಡಿ ನಾನಾ ರೀತಿಯಲ್ಲಿ ಹಿಂಸಿಸಿ ಸಂಹಾರ ಮಾಡ್ತಾಳೆ. ಹುಂಬಾಸುರನನ್ನ ವಧೆ ಮಾಡಿದ ಸ್ಥಳವು ಹೊಂಬಾಡಿ ಎಂದು ಮಾಂಡವ ಮುನಿಗಳು ತಪಸ್ಸು ಮಾಡಿ ದೇವಿಯು ವನದುರ್ಗಿಯಾಗಿ ನೆಲೆ ನಿಂತ ಸ್ಥಳವೇ ಮಂಡಾಡಿ ಎಂದು ಪ್ರಸಿದ್ಧಿ ಪಡೆಯುತ್ತೆ. ನಂತರ ವನದುರ್ಗಾ ಪರಮೇಶ್ವರಿಯಾಗಿ ಹೊಂಬಾಡಿ ಮಂಡಾಡಿ ಗ್ರಾಮದ ಗ್ರಾಮ ದೇವತೆಯಾಗಿ ನೆಲೆಸ್ತಾಳೆ. ಇದೇ ಸ್ಥಳ ಮಾಂಡವ ಮುನಿಗಳು ದೇವಿಯ ಕುರಿತು ಘೋರ ತಪಸ್ಸನ್ನ ಮಾಡಿದ ಸ್ಥಳ. ಹಾಗಾಗಿ ಪ್ರತಿ ವರ್ಷ ವಾರ್ಷಿಕ ಗೆಂಡೋತ್ಸವದ ದಿನ ವನದುರ್ಗಾ ಪರಮೇಶ್ವರಿಯನ್ನೇ ಈ ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ. ಇದೇ ಮಂಡಾಡಿ ಊರಿನಲ್ಲಿ ಸತ್ಯವಂತರು, ನಿಷ್ಠವಂತರು ಮತ್ತು ದಾನಿಗಳು ಆಗಿದ್ದ ಓರ್ವರ ಮನೆತನ ಹೊಂದಿತ್ತು. ಇವರು ಮಹಾನ್ ದೈವ ಭಕ್ತರಾಗಿದ್ದು ವನದುರ್ಗಾ ಪರಮೇಶ್ವರಿಯನ್ನು ಆರಾಧಿಸಿಕೊಂಡು ಬರ್ತಾ ಇರ್ತಾರೆ. ಓರ್ವರ ಮನೆಯಲ್ಲಿ ಆಳು ಕಾಳುಗಳೆಲ್ಲರೂ ಇದ್ದರು, ಆದರೆ ಅವರಿಗೆ ಮಕ್ಕಳಿರಲಿಲ್ಲ. ಆ ಸಮಯದಲ್ಲಿ ಬಾರ್ಕೂರನ್ನ ಭದ್ದರಸರು ಆಳ್ತಾ ಇದ್ರೆ ಬಸ್ರೂರು ವಸು ಚಕ್ರವರ್ತಿಯ ಹಿಡಿತದಲ್ಲಿರುತ್ತೆ. ಮಂಡಾಡಿ ಓರ್ವರ ಮನೆಯ ಜಾಗವೇ ಬಸ್ರೂರು ಮತ್ತು ಬಾರ್ಕೂರು ಸಂಸ್ಥಾನಗಳ ಗಡಿಯಾಗಿರುತ್ತೆ. ಆ ಕಾಲದಲ್ಲಿ ಓರ್ವರ ಮನೆಯಲ್ಲಿ ತುಂಬಾ ಹೂಗಳನ್ನ ಬೆಳಿತಾ ಇರ್ತಾರೆ. ಸಂಪಿಗೆ, ಮಲ್ಲಿಗೆ, ಜಾಜಿ, ಸೇವಂತಿಗೆ ಹೂಗಳನ್ನೆಲ್ಲ ಕುದುರೆ ಮತ್ತು ಎತ್ತಿನ ಗಾಡಿಗಳ ಸಹಾಯದಿಂದ ಬಸ್ರೂರು ಮತ್ತು ಬಾರ್ಕೂರು ಪೇಟೆಗೆ ಸಾಗಿಸ್ತಾ ಇದ್ರು. ಇದೇ ಕಾಲಘಟ್ಟದಲ್ಲಿ ತಲಕಾವೇರಿಯಲ್ಲಿ 7 ಜನ ಶಕ್ತಿ ದೇವತೆಯರು ಉದ್ಭವಿಸುತ್ತಾರೆ. ಇವರು ತಮಗೆ ನೆಲೆ ನಿಂತುಕೊಳ್ಳಲು ಯೋಗ್ಯವಾದ ಸ್ಥಳವನ್ನ ಹುಡುಕುತ್ತಾ ತೆಂಕು ಮತ್ತು ಬಡಗು ದಿಕ್ಕುಗಳಲ್ಲಿ ಎಲ್ಲಾ ಕಡೆ ತಿರುಗಿ ಎಲ್ಲಾ ಪುರಾತನ ದೇವಸ್ಥಾನಗಳನ್ನ ಹೊಕ್ಕು ನಮಸ್ಕರಿಸಿ ಬರ್ತಾರೆ. ಹೀಗೆ ಉಡುಪಿ, ಹಿರಿಯಡ್ಕ, ಕೋಟೇಶ್ವರ, ಬಸ್ರೂರನ್ನ ದಾಟಿ ಬಿತ್ಕಲ್ಕಟ್ಟೆಗೆ ಬರ್ತಾರೆ. ಬಿತ್ಕಲ್ಕಟ್ಟೆಯ ಈ ನಾಗನ ಕಟ್ಟೆಯ ಹಿಂಭಾಗದಲ್ಲಿ ಎಲ್ಲರೂ ಸ್ವಲ್ಪ ಹೊತ್ತು ಕುಳಿತು ಮಾತಾಡ್ತಾರೆ. ಆಗ ಅಕ್ಕ ಕಾರ್ತಿಯಮ್ಮ ಹೇಳ್ತಾಳೆ, ಮಂಡಾಡಿಯಲ್ಲಿ ಮತಗದ್ದೆ ಅನ್ನುವ ಒಂದು ಸ್ಥಳವಿದೆ. ಈಗಾಗಲೇ ನಾವು ಆ ಸ್ಥಳವನ್ನ ದಾಟಿ ಮುಂದೆ ಬಂದಿದ್ದೇವೆ. ಅದೇ ನಮ್ಗೆ ನೆಲೆಗೊಳ್ಳಲು ಯೋಗ್ಯವಾದ ಸ್ಥಳ ಮತ್ತು ಅದೊಂದು ಪುಣ್ಯ ಭೂಮಿ ಅಂತ ಹೇಳ್ತಾಳೆ. ಉಳಿದವರು ಈ ಸ್ಥಳ ನಮಗೆ ಯೋಗ್ಯವಾದ ಸ್ಥಳವೆಂದು ಹೇಗೆ ಹೇಳುತ್ತೀಯ ಅಂತ ಕೇಳಿದಾಗ, ಈ ಮತಗದ್ದೆಯಲ್ಲಿ ಬಿದ್ದ ಮಳೆ ನೀರು 2 ಪುಣ್ಯ ಅಳಿವೆಗಳಿಗೆ ಸೇರುತ್ತೆ. ಅಷ್ಟೇ ಅಲ್ಲದೆ ಮಾಂಡವ್ಯ ಋಷಿಗಳು ತಪಸ್ಸನ್ನ ಮಾಡಿ ದೇವಿಯನ್ನ ಒಲಿಸಿಕೊಂಡು ದೇವಿಯೂ ನೆಲೆ ನಿಂತ ಪುಣ್ಯ ಜಾಗವಾಗಿದೆ. ದಾನ, ಧರ್ಮ, ಯಜ್ಞ, ಯಾಗಾದಿಗಳೆಲ್ಲ ನಡೆಯುವ ಸ್ಥಳವೂ ಇದಾಗಿದೆ. ಇಲ್ಲೊಂದು ಓರ್ವರ ಮನೆತನವಿದ್ದು ಇಲ್ಲಿರುವ ಓರ್ವರು ಖಂಡಿತವಾಗಿಯೂ ನಮಗೆ ಪೂಜ್ಯ ಮಾಡ್ತಾರೆ. ಇದೇ ಯೋಗ್ಯವಾದ ಸ್ಥಳವೆಂದು ತಂಗಿಯರಿಗೆ ಹೇಳ್ತಾಳೆ. ಇಷ್ಟೊಳ್ಳೆ ಸ್ಥಳವನ್ನ ನಾವೆಲ್ಲ ಹಿಂದೆ ಬಿಟ್ಟು ಬಂದೇವಲ್ಲ ಅಂತ ಬಿತ್ಕಲ್ಕಟ್ಟೆಯಲ್ಲಿ ಮಾತಾಡ್ತಾ ಇರುವಾಗ ಮಂಡಾಡಿಯ ಓರ್ವರು ಬಾರ್ಕೂರಿನಲ್ಲಿ ಹೂವನ್ನ ಮಾರಿ ಮನೆ ಕಡೆ ಬರ್ತಾ ಇರ್ತಾರೆ. ಓರ್ವರನ್ನ ನೋಡಿದ ತಕ್ಷಣವೇ ಅಕ್ಕ ಕಾರ್ತಿಯನ್ನ ಬಿಟ್ಟು ಉಳಿದ 6 ಜನ ತಂಗಿಯರು ಮಾಯವಾಗ್ತಾರೆ. ಓರ್ವರು ಹತ್ತಿರ ಬಂದಾಗ 12 ವರ್ಷದ ಕಾರ್ತಿಯು ಬಿತ್ಕಲ್ಕಟ್ಟೆಯಲ್ಲಿ ನಾ ಬರುವುದಾ ಓರ್ವ ನಿಮ್ಮನೆಗೆ ಅಂತ ಕೇಳ್ತಾಳೆ. ಮೊದ್ಲೇ ಮಕ್ಕಳಿಲ್ಲದೆ ಚಿಂತೆಯಲ್ಲಿರುವ ಓರ್ವರಿಗೆ ನಿಧಿಯೇ ಸಿಕ್ಕಷ್ಟು ಸಂತೋಷವಾಗುತ್ತೆ. ಬಾ ಮಗು ನಮ್ಮ ಮನೆಗೆ,
ನಿನ್ನನ್ನ ಚೆನ್ನಾಗಿ ನೋಡಿಕೊಳ್ತೇನೆ ಅಂತ ಹೇಳ್ತಾರೆ. ಅಕ್ಕ ಕಾರ್ತಿಯು ಅವರ ಹಿಂದೆಯೇ ಮನೆ ಕಡೆ ಹೋಗ್ತಾರೆ. ಆದ್ರೆ ಅಕ್ಕ ಕಾರ್ತಿ ಮಾತ್ರ ಅವರಿಗೆ ಕಾಣಿಸ್ತಾ ಇರ್ತಾರೆ. ಉಳಿದ 6 ಜನ ತಂಗಿಯರು ಅವರ ಹಿಂದೆಯೇ ಮಾಯಾವಿ ರೂಪದಲ್ಲಿ ಬರ್ತಾ ಇರ್ತಾರೆ. ಆದ್ರೆ ಮತಗದ್ದೆಯ ಹತ್ತಿರ ಬರುವಾಗ ಅವಳು ಕೂಡ ಮಾಯವಾಗಿ ಬಿಡ್ತಾಳೆ. ಇದನ್ನ ಕಂಡ ಓರ್ವರಿಗೆ ಭಯವಾಗಿ ತಕ್ಷಣವೇ ಮನೆಯ ಕಡೆಗೆ ಓಡ್ತಾರೆ. ಹೆಂಡತಿಯ ಬಳಿ ನಡೆದ ಎಲ್ಲಾ ಘಟನೆಯನ್ನ ಹೇಳಿಕೊಳ್ತಾರೆ. ಪುನಃ ಗಂಡ ಹೆಂಡತಿ ಇಬ್ರು ಕೂಡ ಮತಗದ್ದೆಯ ಬಳಿಗೆ ಓಡ್ ಬರ್ತಾರೆ. ಆಗ 12 ವರ್ಷದ ಹುಡುಗಿಯೊಬ್ಬಳು 7 ಚೊಟ್ಟಿನ ಕೊಪ್ಪರಿಗೆಯೊಂದಿಗೆ ಮತಗದ್ದೆಗೆ ಹೋಗಿ ಮಾಯವಾಗಿ ಬಿಡ್ತಾಳೆ. ಆದ್ರೆ ಓರ್ವ ದಂಪತಿಗಳಿಗೆ ಇಲ್ಲಿ ಏನಾಯ್ತಂತನೂ ತಿಳಿಯುವುದಿಲ್ಲ. ತುಂಬಾ ಭಯಭೀತರಾಗಿ ಚಿಂತಾಕ್ರಾಂತರಾಗ್ತಾರೆ. ಇದಾದ ನಂತರ ಪ್ರತಿದಿನವೂ ರಾತ್ರಿ ಓರ್ವರ ಕನಸಿನಲ್ಲಿ ಬಂದು, ನಾವು 7 ಜನ ಶಕ್ತಿ ದೇವತೆಯರು ಬಂದಿದ್ದೇವೆ, ನಮಗೆ ಆಲಯವನ್ನ ಕಟ್ಟಿಸು, ದಿನವೂ ಪೂಜೆ ಪುನಸ್ಕಾರಗಳನ್ನ ಮಾಡಿಸು, ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಧನ ಕನಕಗಳನ್ನ ಕೊಟ್ಟು ವೈಭೋಗಗಳನ್ನ ಕೊಡಿಸುತ್ತೇವೆ, ನಿಯಮದಿಂದ ರಂಗ ಚೌಕಿಯಲ್ಲಿದ್ದು ಮುಡಿಯಿಟ್ಟು ಪೂಜೆ ಮಾಡು ಅಂತ ಹೇಳ್ತಾರೆ. ಅದರಂತೆ ದೇವರಲ್ಲಿ ಅತೀವವಾದ ಭಕ್ತಿಯನ್ನ ಹೊಂದಿರುವ ಓರ್ವರು ತನ್ನ ಕಷ್ಟ ಕಾಲದಲ್ಲೂ ಬಸ್ರೂರಿನ ಒಂದು ದೊಡ್ಡ ಅಂಗಡಿಗೆ ಹೋಗ್ತಾರೆ. ಅಲ್ಲೇ ಪರಿಚಯದವರೊಬ್ಬರ ಬಳಿ ಸಾಲ ಮಾಡಿ ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದು ತನಗೆ ಇಷ್ಟ ಬಂದಂತೆ ಒಂದು ಆಲಯವನ್ನ ಕಟ್ಟಿಸಿ ಬಿಡ್ತಾರೆ. ನಂತರ ಪ್ರತಿದಿನವೂ ಶುದ್ಧವಾಗಿ ಪೂಜೆಯನ್ನೇನೋ ಮಾಡ್ತಾ ಇರ್ತಾರೆ. ಆದ್ರೆ ದಿನ ಕಳೆದು ವಾರ ಕಳೆದು ತಿಂಗಳುಗಳು ಕಳೆದರೂ ಏನು ಬದಲಾವಣೆ ಮಾತ್ರ ಕಾಣಿಸೋದೇ ಇಲ್ಲ. ಒಂದು ದಿನ ರಾತ್ರಿ ಏನನ್ನು ತೋಚದೆ ಓರ್ವರು ಬೇಜಾರಿನಿಂದ ಮಲಗಿದ್ದಾಗ ದೇವಿಯು ಮತ್ತೆ ಕನಸಿನಲ್ಲಿ ಬರ್ತಾಳೆ. ಆಗ ದೇವಿ ನಗುತ್ತಾ, ಅಯ್ಯ ಓರ್ವ, ನಿನ್ನ ಪೂಜೆಯ ಕ್ರಮ ಸರಿಯಾಗಲಿಲ್ಲ, ನಾನು ಹೇಳಿದಂತೆ ಪೂಜಾ ವಿಧಿವಿಧಾನಗಳನ್ನು ಮಾಡು, ಎಲ್ಲ ಸರಿಯಾಗ್ತದೆ ಅಂತ ಅಭಯ ನೀಡ್ತಾಳೆ. ನಂತರ ಓರ್ವರು ದೇವಿ ತಿಳಿಸಿದಂತೆ ಪೂಜಾ ವಿಧಿವಿಧಾನಗಳನ್ನ ಮಾಡ್ತಾರೆ. ಒಂದು ದಿನ ರಾತ್ರಿ ಓರ್ವರು ಮಲಗಿದ್ದಾಗ ಅವರ ಎದೆಯ ಮೇಲೆ ಭಾರವಾದ ವಸ್ತುವನ್ನು ಇಟ್ಟಂತಹ ಅನುಭವವಾಗುತ್ತೆ. ಅತ್ತಿತ್ತ ಹೊರಳಾಡಿ ಹೆಂಡತಿಯ ಬಳಿ ಬಂದು, ಏಳು ದೀಪ ಹಚ್ಚು, ನನ್ನ ಎದೆಯ ಮೇಲೆ ಭಾರವಾದ ವಸ್ತುವೊಂದು ಇಟ್ಟಂತ ಅನುಭವ ಆಗ್ತಾ ಇದೆ ಅಂತ ಹೇಳ್ತಾರೆ. ನಂತರ ಕತ್ತಲೆಯಲ್ಲಿಯೇ ಎದ್ದು ದೀಪ ಹಚ್ಚಿ ಗಂಡ ಹೆಂಡತಿ ನೋಡುವಾಗ ನಗನಾಣ್ಯ ಹೊನ್ನು ಚಿನ್ನಾಭರಣಗಳಿರುವ ಒಂದು ದೊಡ್ಡ ಕೊಪ್ಪರಿಗೆ ಎದುರಿಗಿರುತ್ತೆ. ಕೊಪ್ಪರಿಗೆ ತುಂಬಾ ಚಿನ್ನಾಭರಣಗಳನ್ನ ನೋಡಿದ ಓರ್ವರು ಸಂತೋಷದಿಂದ ದೇವತೆಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಸಂತೋಷದಿಂದ ಮತ್ತು ಭಕ್ತಿಯಿಂದ ಕೊಪ್ಪರಿಗೆ ಹೊನ್ನಿಗೂ ಪೂಜೆ ಮಾಡ್ತಾ ಇರ್ತಾರೆ. ಆದ್ರೆ ದಿನ ಕಳೆದಂತೆ ಓರ್ವರಿಗೆ ಕಳ್ಳ ಕಾಕರ ಭಯವಾಗುತ್ತೆ. ಆಗ ಓರ್ವರು ಒಂದು ಉಪಾಯವನ್ನ ಮಾಡ್ತಾರೆ. ಆಗಿನ ಕಾಲದಲ್ಲಿ ಮಂಡಾಡಿಯು ಬಾರ್ಕೂರಿನ ಭದ್ದರಸರ ಆಳ್ವಿಕೆಗೆ ಒಳಪಟ್ಟಿತ್ತು. ಸತ್ಯವಂತರಾಗಿದ್ದ ಓರ್ವರು ತಮಗೆ ಸಿಕ್ಕ ಕೊಪ್ಪರಿಗೆ ಗಟ್ಟಲೆ ಚಿನ್ನದಲ್ಲಿ ಒಂದಷ್ಟು ಚಿನ್ನವನ್ನ ಅರಸರಿಗೆ ಕಾಣಿಕೆಯಾಗಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಓರ್ವರು ಭದ್ದರಸರ ಬಳಿ ತನಗೆ ಶಕ್ತಿ ದೇವತೆಗಳ ಅನುಗ್ರಹದಿಂದ ಸಿಕ್ಕ ಈ ಕಥೆಯನ್ನು ಹೇಳ್ತಾರೆ. ಆಗ ಭದ್ದರಸರಿಗೆ ಇವರ ಮೇಲೆ ಸಂತೋಷವಾಗಿ ಕಂಚಿನ ಹೆಬ್ಬಾಗಿಲನ್ನ ಇವರಿಗೆ ಉಡುಗೊರೆಯಾಗಿ ಕೊಡ್ತಾರೆ. ನಂತರ ಓರ್ವರು ಕಂಚಿನ ಹೆಬ್ಬಾಗಿಲನ್ನ ಇಟ್ಟು ಅಂದವಾದ ಒಂದು ದೊಡ್ಡ ಮನೆಯನ್ನ ಕಟ್ಟಿಸ್ತಾರೆ. ಕಂಚಿನ ಹೆಬ್ಬಾಗಿಲಿನಲ್ಲಿ ದೈವ ಶಕ್ತಿ ಇರುವುದರಿಂದ ರಾತ್ರಿ ಹೆಬ್ಬಾಗಿಲು ಹಾಕುವಾಗ ಅದರ ಶಬ್ದ ಹೊತ್ತು ಹೊರದಾರಿಯವರೆಗೂ ಕೇಳಿಸ್ತಾ ಇತ್ತು. ಅಷ್ಟೇ ಅಲ್ಲದೆ ಓರ್ವರು 7 ಜನ ಜಟ್ಟಿಯರು, ಕಾವಲುಗಾರರು, ಆಳು ಕಾಳುಗಳನ್ನ ಹೊಂದಿದ್ದು ಊರಿನ ಪಟೇಲರು ಆಗಿ ವೈಭೋಗದಿಂದ ರಾಜಮರ್ಯಾದೆಯಿಂದ ಇರುತ್ತಿದ್ದರು. ಹೀಗೆ ದಿನದಿಂದ ದಿನಕ್ಕೆ ದೇವತೆಗಳು ತಮ್ಮ ಶಕ್ತಿಯನ್ನ ತೋರಿಸಿದ್ದರಿಂದ ಓರ್ವರ ಮನೆಯಲ್ಲಿ ಸಿರಿ ಸಂಪತ್ತು, ಧನ ಕನಕಗಳು ತುಂಬಿ ತುಳುಕಾಡತೊಡಗಿತ್ತು. ಅಷ್ಟೇ ಅಲ್ಲದೆ ಬಾರ್ಕೂರಿನ ಭದ್ದರಸರೇ ಓರ್ವರಿಗೆ ರಾಜ ಮರ್ಯಾದೆಯನ್ನು ಕೊಡ್ತಾ ಇದ್ರು. ನಂತರ ತಮಗೆ ಸಂತಾನವಿಲ್ಲದ ಕಾರಣ ಕೆಂಜೂರಿನಿಂದ ದತ್ತುಪುತ್ರಿಯನ್ನು ತೆಗೆದುಕೊಳ್ತಾರೆ. ಓರ್ವರಿಗೆ ದೇವತೆಗಳ ಶಕ್ತಿ ಇರುವುದರಿಂದ ಯಾರು ಕೂಡ ಸಿರಿವಂತರು ಇವರ ಗೋಜಿಗೆ ಬರ್ತಾ ಇರಲಿಲ್ಲ. ಯಾವುದೇ ಅಪಾಯ ಬಂದರೂ ಕೂಡ ದೇವತೆಗಳು ಓರ್ವರಿಗೆ ಮೊದಲೇ ಸೂಚನೆಯನ್ನ ಕೊಡ್ತಾ ಇದ್ರು. ದಿನಲೂ ಓರ್ವರು ಸಂಜೆಯಾಗುತ್ತಲೇ ದೇವರ ಪೂಜೆಗಳನ್ನೆಲ್ಲ ಕ್ರಮವಾಗಿ ಮಾಡ್ತಾ ಇದ್ರು. 7-8 ಗಂಟೆಯ ಹೊತ್ತಿಗೆ ಆಳುಗಳು ಕಂಚಿನ ಹೆಬ್ಬಾಗಿಲನ್ನ ಹಾಕ್ತಾ ಇದ್ರಂತೆ. ಇವರ ಮನೆಯಲ್ಲಿ ಹಾಕಿದ ಕಂಚಿನ ಹೆಬ್ಬಾಗಿಲಿನ ಸದ್ದು ಬಾರ್ಕೂರಿನ ಅರಮನೆಯವರಿಗೂ ಕೇಳಿಸುತ್ತಿತ್ತು. ಒಂದು ದಿನ ರಾಜ ಬಾರ್ಕೂರಿನಲ್ಲಿ ರಾಣಿಯೊಂದಿಗೆ ಉಪ್ಪರಿಗೆಯ ಮೇಲೆ ಚದುರಂಗ ಆಟ ಆಡ್ತಾ ಇದ್ದಾಗ, ಏನಿದು ಸ್ವಾಮಿ, ಆ ಕಡೆಯಿಂದ ಇಂಥ ಆಹ್ಲಾದಕರ ಶಬ್ದ ಕೇಳಿಸ್ತಾ ಇದೆ ಅಂತ ಹೇಳಿ ರಾಣಿ ಕೇಳ್ತಾಳೆ. ಅದು ಓರ್ವರ ಮನೆಯ ಕಂಚಿನ ಹೆಬ್ಬಾಗಿಲನ್ನ ಹಾಕಿದ ಸದ್ದು. ನಾವೇ ಅವರಿಗೆ ಉಡುಗೊರೆಯಾಗಿ ಕೊಟ್ಟಂತಹ ವಸ್ತು ಅದು ಅಂತ ಹೇಳ್ತಾರೆ. ಹೀಗೆ ಒಂದು ದಿನ ಓರ್ವರು ಹೊರಗಡೆ ತಿರುಗಾಟಕ್ಕೆ ಹೋಗಿ ಬಂದಾಗ ಆಳುಗಳ ಮೇಲಿನ ಕೋಪಕ್ಕೆ ಕೂಗಾಡಿ ಸಿಟ್ಟಿನಿಂದ ಎಡಗಾಲಿನಿಂದ ಬಾಗಿಲನ್ನ ಜೋರಾಗಿ ಒದಿತಾರೆ. ಈ ಕಂಚಿನ ಹೆಬ್ಬಾಗಿಲಿಗೆ ದೈವಿ ಶಕ್ತಿ ಇರುವುದರಿಂದ ಅಶುದ್ಧವಾಗಿ ವಿಪರೀತ ಶಬ್ದವಾಗುತ್ತೆ. ಈ ದಿನವೂ ಕೂಡ ಬಾರ್ಕೂರಿನಲ್ಲಿ ಭದ್ದರಸರು ರಾಣಿಯೊಂದಿಗೆ ಉಪ್ಪರಿಗೆ ಮೇಲೆ ಚದುರಂಗ ಆಡ್ತಾ ಇರ್ತಾರೆ. ವಿಪರೀತ ಶಬ್ದ ಕೇಳಿಸಿದ ತಕ್ಷಣ ರಾಣಿ ಅರಸರೊಡನೆ ಹಠ ಮಾಡಲು ಪ್ರಾರಂಭಿಸ್ತಾಳೆ. ನಿಮ್ಮಂತ ರಾಜರ ಮನೆಯ ಸೊತ್ತು ಸಾಮಾನ್ಯ ರೈತರ ಮನೆಯಲ್ಲಿರುವುದೇ, ಅದನ್ನು ಹೇಗಾದರೂ ಮಾಡಿ ನಮ್ಮ ಅರಮನೆಗೆ ತರಲೇಬೇಕು ಅಂತ ಹಠ ಮಾಡ್ತಾಳೆ. ಆಗ ಭದ್ದರಸರು, ಸುಮ್ಮನಿರು, ಅಲ್ಲಿ ಓರ್ವರಿಗೆ ದೈವ ಬಲವಿದೆ, ಶಕ್ತಿ ದೇವತೆಗಳ ಕಾರಣಿಕವಿದೆ, ಅದಕ್ಕೆಲ್ಲ ನಾವು ಆಸೆ ಪಡಬಾರದು ಅಂತ ಹೇಳ್ತಾರೆ. ಅವಳು ಎಷ್ಟೇ ಕೇಳಿಕೊಂಡರೂ ಭದ್ದರಸರು ಒಪ್ಪದಿದ್ದ ಕಾರಣ ರಾಣಿಯು ಕೋಪಗೊಂಡು, ಅದನ್ನ ನೀವು ಇಲ್ಲಿಗೆ ತರಸದಿದ್ದರೆ ನಾನು ನಿಮ್ಮ ಅರಸಿಯಾಗಿರುವುದಕ್ಕಿಂತ ಮಂಡಾಡಿ ಓರ್ವರ ಮನೆಯ ಕಂಚಿನ ಹೆಬ್ಬಾಗಿಲನ್ನ ಹಾಕುವ ಗೌಂಡಿಯಾಗಿರುತ್ತೇನೆ ಅಂತ ಶಪಥ ಮಾಡ್ತಾಳೆ.
ಆಗ ಭದ್ರರಸರು ಅತಿಯಾದ ಕೋಪಗೊಂಡು ಆಯ್ತು ತರಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಮರುದಿನವೇ ಭದ್ರರಸರು ಸೈನಿಕರಿಗೆ ಆಜ್ಞೆಯನ್ನ ಮಾಡ್ತಾರೆ. ಸೈನಿಕರೇ, ಹೋಗಿ ಮಂಡಾಡಿ ಓರ್ವರ ಮನೆಯಲ್ಲಿರುವ ಕಂಚಿನ ಹೆಬ್ಬಾಗಿಲು ಸಕಲ ಸಂಪತ್ತನ್ನು ಇಲ್ಲಿ ಅರಮನೆಗೆ ತಂದು ಒಪ್ಪಿಸಿ ಎಂದು ಆಜ್ಞೆ ಮಾಡ್ತಾರೆ. ಸೈನಿಕರು ರಾಜನ ಆಜ್ಞೆಯಂತೆ ಹೊರಡ್ತಾರೆ. ಮಂಡಾಡಿ ಮನೆಯ ಗಡಿ ಪ್ರದೇಶವಾದ ಗುಡ್ಡಿಯಂಗಡಿಯ ಹತ್ತಿರ ಬರುವಾಗ ಹಾಡಹಗಲಲ್ಲೇ ಕತ್ತಲೆ ಕವಿದು ಮಂಡಾಡಿ ಮನೆ ಎಲ್ಲಿದೆ ಎಂದು ಅವರಿಗೆ ಹುಡುಕಲು ಸಾಧ್ಯವಾಗದಾಗುತ್ತೆ. ಹೀಗೆ ಎರಡೆರಡು ಬಾರಿ ಬಂದಾಗಲೂ ಇದೇ ರೀತಿಯ ಸಮಸ್ಯೆ ಅವರಿಗೆ ಕಾಡುತ್ತೆ. ಸೈನಿಕರಿಗೆ ಏನೂ ಮಾಡಲಾಗದೆ ರಾಜನ ಬಳಿ ಶರಣಾಗ್ತಾರೆ. ನಮ್ಮಿಂದ ಆಗದು ಸ್ವಾಮಿ, ಅಲ್ಲಿ ಶಕ್ತಿ ದೇವತೆಗಳ ಪ್ರಭಾವ ಜೋರಾಗಿದೆ. ಏನು ಮಾಡಿದರೂ ಮಂಡಾಡಿ ಮನೆಯ ಗಡಿ ಪ್ರದೇಶದೊಳಗೆ ನಮಗೆ ಹೋಗಲು ಆಗುತ್ತಿಲ್ಲ ಎಂದು ಹೇಳ್ತಾರೆ. ರಾಜನು ಹೆಂಡತಿಗೆ ಕೊಟ್ಟ ಭಾಷೆಯನ್ನ ನೆರವೇರಿಸಲು ರಾಜನು ಊರಿಗೆ ಡಂಗೂರ ಸಾರಲು ಹೇಳ್ತಾನೆ. ಮಂಡಾಡಿಯ ಓರ್ವರನ್ನ ಅಶುದ್ಧ ಮಾಡಿ ಕೊಂದು ಬಂದವರಿಗೆ 7 ಬೆರೋಜಿನ 101 ಭತ್ತವುಳ್ಳ ತೆನೆ ಬೆಳೆಯುವಂತ ಭೂಮಿಯನ್ನ ಬಳುವಳಿಯಾಗಿ ಕೊಡುತ್ತೇನೆಂದು ಡಂಗೂರ ಸಾರ್ತಾನೆ. ಇದನ್ನ ಕೇಳಿಸಿಕೊಂಡ ಕೋಟನು ನಾನು ಹೇಗಾದರೂ ಉಪಾಯದಿಂದ ಈ ಕೆಲಸವನ್ನ ಮಾಡ್ತೇನೆ ಅಂತ ರಾಜನಿಗೆ ಭರವಸೆ ಕೊಡ್ತಾನಂತೆ. ರಾಜನಿಗೆ ಮಾತು ಕೊಟ್ಟು ಭಿಕ್ಷುಕನ ವೇಷವನ್ನ ಧರಿಸಿ ಮೈಯೆಲ್ಲ ಬೂದಿ ಬಣ್ಣವನ್ನ ಬಳಿದುಕೊಂಡು ಬೇಡುತ್ತಾ ಬಂದು ಓರ್ವರ ಮನೆಯ ಮಲಗದ್ದೆಯಲ್ಲಿ ಹೊರಳಾಡ್ತಾ ನರಳಾಡ್ತಾ ಇರ್ತಾನೆ. ಮಾರನೆಯ ದಿನ ಬೆಳಿಗ್ಗೆ ದೇವರ ಪೂಜೆಗೆಂದು ಓರ್ವರು ಮಲಗದ್ದೆಗೆ ಬಂದಾಗ ಬಡ ಭಿಕ್ಷುಕನೊಬ್ಬ ನರಳಾಡ್ತಾ ಇರೋದನ್ನ ನೋಡ್ತಾರೆ. ಓರ್ವರು ಭಿಕ್ಷುಕನ ಬಳಿ ಬಂದು ಕನಿಕರದಿಂದ, ಅಯ್ಯ, ಯಾರು ನೀನು? ಎಲ್ಲಿಂದ ಬಂದೆ? ನಿನಗೇನಾಯಿತು? ಯಾಕೆ ಹೀಗೆ ನರಳುತ್ತಾ ಇದ್ಯಾ ಎಂದು ಭಿಕ್ಷುಕನಿಗೆ ವಿಚಾರಿಸ್ತಾರೆ. ಆಗ ಭಿಕ್ಷುಕ ಅಳುತ್ತಾ, ತನಗೆ ಯಾರು ಇಲ್ಲ, ತಾನೊಬ್ಬ ನಿರ್ಗತಿಕ ಸ್ವಾಮಿ. ಹೀಗೆ ಬೇಡುತ್ತಾ ಊರೂರು ಸುತ್ತುತ್ತಾ ಬಂದೆ, ಆದ್ರೆ ಈಗ ನನ್ನಿಂದ ನಡೆಯಲು ಸಾಧ್ಯವಿಲ್ಲ ಸ್ವಾಮಿ. ಊಟ ಇಲ್ಲದೆ ಹಲವಾರು ದಿನಗಳೇ ಕಳೆದಿದೆ. ಉಡಲು ಬಟ್ಟೆಯೂ ಇಲ್ಲ ಸ್ವಾಮಿ ಅಂತ ಜೋರಾಗಿ ಅಳಲು ಪ್ರಾರಂಭಿಸ್ತಾನೆ. ಇವನ ಮಾತನ್ನ ನಂಬಿ ಓರ್ವರು ತನ್ನೊಡನೆ ಕರೆದುಕೊಂಡು ಹೋಗಿ ಅವನನ್ನ ಸ್ನಾನ ಮಾಡಿಸ್ತಾರೆ. ಉಡಲು ಬಟ್ಟೆಯನ್ನು ಕೊಟ್ಟು ಊಟವನ್ನು ಕೊಡ್ತಾರೆ. ನಂತರ ಓರ್ವರು ಭಿಕ್ಷುಕನ ಬಳಿ ನೀನು ಇಲ್ಲೇ ಕೆಲಸ ಮಾಡಿಕೊಂಡು ಆರಾಮವಾಗಿರು ಅಂತ ಹೇಳ್ತಾರೆ. ಆಗ ಭಿಕ್ಷುಕ, ಸ್ವಾಮಿ, ನನಗೆ ಹೊರಗಡೆ ಯಾವ ಕೆಲಸವೂ ಮಾಡಲು ಬರುವುದಿಲ್ಲ. ನೀವು ಒಪ್ಪಿದರೆ ನಿಮ್ಮ ಸೇವೆಯನ್ನೇ ಮಾಡ್ತೇನೆ. ರಾತ್ರಿ ಒಳ್ಳೆಯ ನಿದ್ರೆ ಬರಲು ಕೈಕಾಲುಗಳಿಗೆ ಎಣ್ಣೆಯನ್ನ ಉಜ್ಜಿ ಕೈಕಾಲುಗಳನ್ನ ಒತ್ತಿ ನಿದ್ರೆ ಮಾಡಿಸ್ತೇನೆ. ನನ್ನ ಜೀವವನ್ನ ಉಳಿಸಿದ ನಿಮ್ಮ ಸೇವೆಯನ್ನೇ ಜೀವನ ಪರ್ಯಂತ ಮಾಡ್ಕೊಂಡಿರ್ತೇನೆ ಅಂತ ಹೇಳ್ತಾರೆ. ಅದನ್ನ ಒಪ್ಪಿ ಓರ್ವರು ಪಾಪ ಇರಲಿ ಅಂತ ಹೇಳಿ ಒಂದು ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಹೀಗೆ ದಿನವೂ ಓರ್ವರ ಸೇವೆ ಮಾಡಿಕೊಂಡು ಸಾಯಂಕಾಲ ಮಲಗುವ ಸಮಯಕ್ಕೆ ಕೈಕಾಲುಗಳಿಗೆ ಎಣ್ಣೆ ಉಜ್ಜಿ ನಿದ್ರೆ ಬರುವ ತನಕ ಕಾಲುಗಳನ್ನ ಒತ್ತುತ್ತಾ ಓರ್ವರಿಗೆ ನಿದ್ರೆ ಬರ್ತಾ ಇದ್ರಂತೆ. ಒಂದು ದಿನ ರಾತ್ರಿ ಓರ್ವರಿಗೆ ಗಾಢ ನಿದ್ರೆ ಬಂದ ಸಮಯವನ್ನ ನೋಡಿ ಮೊದಲೇ ಸಂಚು ಮಾಡಿಕೊಂಡು ತಂದಿದ್ದ ಚೂರಿಯನ್ನ ಓರ್ವರನ್ನ ಕೊಲ್ಲಲು ನಿಧಾನವಾಗಿ ತೆಗಿತಾನೆ. ಅಷ್ಟರಲ್ಲಿ ಅವನ ದುಷ್ಟ ಬುದ್ಧಿಯನ್ನ ತಿಳಿದ ದೇವತೆಗಳು ಬಂದು ಏಳೇಳು ಓರ್ವ ಎಂದು ಸಾರಿ ಹೇಳಿ ಓರ್ವರನ್ನ ಏಳಿಸ್ತಾರೆ. ಹೀಗೆ ಪ್ರತಿ ಬಾರಿಯೂ ಅವನು ಓರ್ವರನ್ನ ಕೊಲ್ಲಲು ಸಂಚು ರೂಪಿಸಿದಾಗ ದೇವತೆಗಳು ಪಕ್ಕನೆ ಬಂದು ಏಳೇಳು ಓರ್ವ ಅಂತ ನಿದ್ರೆಯಿಂದ ಎಬ್ಬಿಸ್ತಾನೆ ಇದ್ರು. ಹೀಗೆ ಒಂದು ದಿನವೂ ಸರಿಯಾದ ನಿದ್ರೆಯೇ ಬಾರದ ಓರ್ವರು ಕ್ಷೌರಿಕನ ಬಳಿ, ಜನ್ನಿ, ನನಗೆ ನಿದ್ರೆ ಬಂದ ತಕ್ಷಣ ದಿನವೂ ಯಾರೋ ಬಂದು ಏಳೇಳು ಓರ್ವ ಎಂದು ಎಬ್ಬಿಸ್ತಾರೆ. ಆಮೇಲೆ ನನಗೆ ನಿದ್ರೆ ಬರುವುದೇ ಇಲ್ಲ. ಇದು ಏನೋ ಉಪದ್ರ ಇರಬಹುದೇನೋ ಜನ್ನಿ ಅಂತ ಹೇಳ್ತಾರೆ. ಆಗ ಕ್ಷೌರಿಕ ಹೇಳ್ತಾನೆ, ಸ್ವಾಮಿ, ಕಾಟ ಭೂತಗಳ ಉಪದ್ರ, ಅದಕ್ಕೆ ತಾನೊಂದು ಉಪಾಯವನ್ನ ಹೇಳ್ತೇನೆ. ಅದೇ ರೀತಿ ಮಾಡಿ. ನಾನೊಂದು ಮುಷ್ಟ ಮಾಡಿ ನಿಮ್ಮ ತಲೆದಿಂಬಿನ ಹತ್ತಿರ ಇಡ್ತೇನೆ. ಹಾಗೆ ಅವುಗಳು ಎಬ್ಬಿಸಲು ಬಂದಾಗ ಅದನ್ನು ಸುತ್ತಲೂ ಬಿಸಾಡಿ ಅಂತ ಹೇಳ್ತಾನೆ. ಹಾಗೆ ಹೇಳ್ದವನು ಹೊರಾಂಗಣದಲ್ಲಿ ಗುಡಿಸಿ ಬಿಟ್ಟ ಹಿಡಿಸುಡಿ ಮತ್ತು ಹಳೆ ಚರ್ಮಗಳ ಚಪ್ಪಲಿಯನ್ನ ಜೋಡಿಸಿ ಮುಷ್ಟ ಮಾಡಿ ಓರ್ವರು ಮಲಗುವ ತಲೆದಿಂಬಿನಲ್ಲಿ ಇಡ್ತಾನೆ. ಈ ದಿನ ಜನ್ನಿ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡು ಓರ್ವರನ್ನ ಕೈಕಾಲು ಒತ್ತಿ ನಿದ್ರೆ ಬರೆಸ್ತಾನೆ. ಗಾಢ ನಿದ್ರೆ ಬಂದ ಓರ್ವರನ್ನ ಕೊಲೆ ಮಾಡ್ತಾನೆ ಅಂತ ತಿಳಿದ ದೇವತೆಗಳು ಏಳೇಳು ಓರ್ವ ನಿನ್ನ ಕೊಲೆಯಾಗ್ತದೆ ಎಂದು ಹೇಳುವಷ್ಟರಲ್ಲಿ ಓರ್ವರು ಅವನು ತಿಳಿಸಿದಂತೆ ಆ ಹಿಡಿಸುಡಿ ಮತ್ತು ಚಪ್ಪಲಿಯನ್ನ ಸುತ್ತಲೂ ಬಿಸಾಡಿ ಬಿಡ್ತಾರೆ. ಇದರಿಂದ ದೇವತೆಗಳು ಅವಶುದ್ಧವಾಗಿ 7 ಸಮುದ್ರದ ಸ್ನಾನ ಮಾಡಿ ಶುದ್ಧವಾಗಿ ಬರಲು ಹೋಗ್ತಾರೆ. ಇದೇ ಸಮಯ ಸಾಧಿಸಿ ಜನ್ನಿಯು ಸದ್ಯಕ್ಕೆ ದೇವತೆಗಳು ಬರುವುದಿಲ್ಲ ಎಂದು ಗಾಢ ನಿದ್ರೆ ಬಂದ ಓರ್ವರನ್ನ ಹುತ್ತಿಗೆ ಕೊಯ್ದು ರಾತ್ರಿಯೇ ಮುಗಿಸಿ ಕೊಂದು ಮಲಗಿಸಿ ಬಿಡ್ತಾನೆ. ರಾತ್ರಿಯೇ ಬಾರ್ಕೂರಿಗೆ ಓಡಿ ಹೋಗಿ ಅರಸನಿಗೆ ಮಂಡಾಡಿ ಓರ್ವರನ್ನ ಕೊಂದು ಮುಗಿಸಿದೆ ಅಂತ ಹೇಳ್ತಾನೆ. ವಿಷಯ ತಿಳಿದ ರಾಜನು ಅವನ ಮಾತನ್ನ ನಂಬದೆ ಚಾರಕರನ್ನು ಮಂಡಾಡಿಗೆ ಕಳಿಸ್ತಾನೆ. ಚಾರಕರು ಬಂದು ನೋಡುವಾಗ ಊರೇ ದುಃಖ ತಪ್ತರಾಗಿದ್ದರು. ಓರ್ವರನ್ನ ದಫನ ಮಾಡಲು ಎಲ್ಲಾ ರೀತಿಯ ಸಿದ್ಧತೆಗಳು ತಯಾರಾಗ್ತಾ ಇತ್ತು. ಅಲ್ಲಿ ಓರ್ವರು ಸತ್ತಿದ್ದು ಹೌದು ಅಂತ ಹೇಳಿ ಚಾರಕರು ಹೋಗಿ ರಾಜನಿಗೆ ವಿಷಯವನ್ನ ತಿಳಿಸ್ತಾರೆ. ಡಂಗೂರೆ ಸಾರಿದಂತೆ ಮಣೂರಿನ ಜನ್ನಿ ಕ್ಷೌರಿಕನಿಗೆ ಭೂಮಿಯನ್ನ ನೀಡ್ತಾರೆ. ಕಂಚಿನ ಹೆಬ್ಬಾಗಿಲು, ಮುತ್ತಿನ ಸತ್ತಿಗೆ ಮತ್ತು ಮಂಡಾಡಿ ಮನೆಯ ಸಕಲ ಸಂಪತ್ತನ್ನು ಕೊಂಡು ಹೋಗಲು ಬಾರ್ಕೂರಿನ ಇಡೀ ಸೈನ್ಯವನ್ನೇ ಮಂಡಾಡಿಗೆ ಕಳಿಸ್ತಾನೆ. ಸೈನಿಕರು ಮಂಡಾಡಿಗೆ ಬಂದು ಮುತ್ತಿಗೆ ಹಾಕಿ ಕಂಚಿನ ಹೆಬ್ಬಾಗಿಲು
ಕನಕದಂಡಿಗೆ, ಮುತ್ತಿನ ಸತ್ತಿಗೆ ಮತ್ತು ಸಕಲ ಸಂಪತ್ತನ್ನು ತೆಗೆದುಕೊಂಡು ಹೋಗ್ತಾರೆ. ಓರ್ವರಿಲ್ಲದೆ ಇತ್ತ ದೇವತೆಗಳ ಸಹಾಯವೂ ಇಲ್ಲದೆ ಜನರು ನಿಸ್ಸಹಾಯಕರಾಗಿ ನೋಡ್ತಾ ಇರ್ತಾರೆ. ಹೀಗೆ ಕಂಚಿನ ಹೆಬ್ಬಾಗಿಲನ್ನ ಮತ್ತು ಸಕಲ ಸಂಪತ್ತನ್ನ ಮೋಸದಿಂದ ಸೈನಿಕರು ಮತ್ತು ರಾಜಭಟರು ತೆಗೆದುಕೊಂಡು ಹೋಗುವಾಗ 7 ಜನ ಕಾರ್ತಿಯಮ್ಮನವರು ಆ ಕಡೆಯಿಂದ 7 ಸಮುದ್ರದ ಸ್ನಾನ ಮುಗಿಸ್ಕೊಂಡು ಮಡಿವಂತರಾಗಿ ಶುದ್ಧವಾಗಿ ಹೆಗ್ಡೆಕೆರೆ ಹತ್ರ ಬರುವಾಗ ಇತ್ತ ಕಂಚಿನ ಹೆಬ್ಬಾಗಿಲನ್ನ ಮೋಸದಿಂದ ಕೊಂಡೊಯ್ತಾ ಇರ್ತಾರೆ. ಆಗ ದೇವತೆಗಳು ಕೋಪದಿಂದ ಅವರ ಶಕ್ತಿಯಿಂದ ಅಲ್ಲೇ ಕಂಚಿನ ಹೆಬ್ಬಾಗಿಲನ್ನ ಮೆಟ್ಟಿ ಭೂಮಿಯ ಒಳಗೆ ಕೆರೆಯೊಳಗೆ ಕಂತಿಸ್ತಾರೆ. ಅಷ್ಟೂ ಜನ ಸೈನಿಕರನ್ನ ಮತ್ತು ರಾಜಭಟರನ್ನ ಮಾಯ ಮಾಡಿ ಬಿಡ್ತಾರೆ. ಹಾಗಾಗಿ ಅಲ್ಲಿಯೇ ಶ್ರೀ ಕಾರ್ತಿಯಮ್ಮ, ಶ್ರೀ ನಂದಿಕೇಶ್ವರ ಪರಿವಾರದವರು ನೆಲೆ ನಿಲ್ತಾರೆ. ಶ್ರೀ ಕಾರ್ತಿಯಮ್ಮನ ಪರಿವಾರದವರು ಶುದ್ಧವಾಗಿ ವಾಪಸ್ಸು ಮಂಡಾಡಿಯ ಕಡೆ ಬರುವಾಗ ರಾಜನಿಂದ ಎಲ್ಲವೂ ಧೂಳಿಪಟವಾಗಿತ್ತು. ಓರ್ವರ ನಿಧನವೂ ಆಗಿತ್ತು. ಓರ್ವರ ನಿಧನದಿಂದ ರಾಜನ ದಬ್ಬಾಳಿಕೆ ಇಲ್ಲದೆ ಆಳು ಕಾಳುಗಳು ಊರಿಗೆ ಊರೇ ದುಃಖತಪ್ತರಾಗಿತ್ತು. ಎಲ್ಲವೂ ಒಂದೇ ಸಲಕ್ಕೆ ಅಲ್ಲೋಲ ಕಲ್ಲೋಲವಾಗಿತ್ತು. ಇದನ್ನ ನೋಡಿದ ದೇವತೆಗಳಿಗೆ ತುಂಬಾ ಬೇಸರವಾಗುತ್ತೆ. ತಾವು ಸಿರಿ ಸಂಪತ್ತನ್ನು ಕೊಟ್ಟರೂ ಓರ್ವರಿಗೆ ಅದನ್ನು ಇರಿಸಿಕೊಳ್ಳಲಾಗಲಿಲ್ಲ. ಬುದ್ಧಿಹೀನರಾಗಿ ಕೇವಲ ಕ್ಷೌರಿಕನ ಮೋಸಕ್ಕೆ ಬಲಿಯಾದರಲ್ಲ ಎಂದು ತಂಗಿಯರು ಅಕ್ಕನಿಗೆ ಹೇಳ್ತಾರೆ. ಆಗ ಕಿರಿಯವರೆಲ್ಲ, ಅಕ್ಕ, ನಾವು ಇನ್ನು ಇರುವುದಿಲ್ಲ, ನಮಗೆ ದಾರಿ ತೋರಿಸು ಅಂತ ಹೇಳ್ತಾರೆ. ಹಾಗೆ ಹಿರಿಯವಳಾದ ಅಕ್ಕ ಕಾರ್ತಿಯು ಬರುವಾಗ ತನ್ನನ್ನು ಒಡಗೂಡಿ ಬಂದ ಹೈಗುಳಿ, ಕಲ್ಕುಟಿಗ, ಸಾವಿರಳಿ, ಧೂಮವತಿ, ವೀರಭದ್ರ, ಚೌಂಡಿ, ಬೊಬ್ಬರ್ಯ, ಪಂಜುರ್ಲಿ ಹಾಗೆ ಬೇರೆ ಬೇರೆ ಗಣಗಳಿಗೆ ಸಂತೈಸಿಕೊಂಡು ಮತಗದ್ದೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ. ಓರ್ವರ ಮನೆಯ ರಕ್ಷಣೆಗಾಗಿ ತಂಗಿ ಕೊರತಿ ಬೈಕಾರ್ತಿಯನ್ನು ಮನೆಯೊಳಗೆ ನಿಲ್ಲಿಸ್ತಾಳೆ. ತಂಗಿಯರು ಇದನ್ನೆಲ್ಲ ನೋಡಿ ಕೋಪಗೊಂಡು ಈಗಿನ ಸಳ್ಳುವಾಡಿಯ ಬಳಿ ಇರುವ ಕಾಡಿನ ಕೊಂಡ ಎಂಬಲ್ಲಿ ಅಗ್ನಿಕೊಂಡವನ್ನ ರಚಿಸಿಕೊಂಡು ಅಲ್ಲಿ ಐಕ್ಯರಾಗ್ತಾರೆ. ಈ ಭಾಗದಲ್ಲಿ ಎಷ್ಟು ಕಾರ್ತಿ ದೇವಸ್ಥಾನ ಇತ್ತಲ್ಲ, ಅದೆಲ್ಲ ದೇವಸ್ಥಾನಕ್ಕೆ ಮೂಲ ದೇವಸ್ಥಾನವೇ ಇದೆ. ಇದು ಕಾರ್ತಿ ದೇವಸ್ಥಾನ ಹುತ್ತ ಇದೆಲ್ಲ ಇತ್ತು. ಅಲ್ಲಾಚಿ ಕಾರ್ತಿ ಅಮ್ಮ ದೇವರದ್ದು ವಿಗ್ರಹ ಇತ್ತು, ಮತ್ತೆ ಯಕ್ಷಿ ದೇವರ ವಿಗ್ರಹ ಇತ್ತು. ಮತ್ತೆ ಈ ದೇವಸ್ಥಾನದಲ್ಲ ಹೆಚ್ಚಿನ ಶಕ್ತಿ ಇತ್ತು, ಅಂತಕಂದ್ರೆ ತಲಕಾವೇರಿಯಿಂದ ದೇವರು ಉದ್ಭವ ಆಗಿ ಬಂದು ಇಲ್ಲಿ ನೆಲೆಸದ. ಇದು ದೀಪಾವಳಿ ಹಬ್ಬಕ್ಕೆ ಪೂಜೆ ಆಗೋ ಕಟ್ಟೆ, ಇಲ್ಲೇ ಬಲೀಂದ್ರನ್ ಕಾರುದು ಎಲ್ಲ ಇರುತ್ತೆ. ಆದ್ರೆ ಈ ಕಟ್ಟಿ ಅಡಿಯೇ ಓರ್ವರ ಸಮಾಧಿ ಇತ್ತು. ಓರ್ವರ ಸಮಾಧಿ ಮೇಲೆ ಇದನ್ನ ಮಾಡದ. ಕೊಂಚಿನ ಹೆಬ್ಬಾಗ್ಲು ಮತ್ತೆ 7 ಚೊಟ್ಟಿನ ಕೊಪ್ಪರಿಗಿದ್ದ ಮನೆಯ ಅಡಿಪಾಯ ಇಲ್ಲಿದೆ. ಇದಕ್ಕೆ ಪ್ರತಿದಿನ ಪೂಜೆ ಆಗ್ತಾ ಇರುತ್ತೆ. ಇವತ್ತು ಪೂಜೆ ಮಾಡಿ ಹೋಯ್ರು ನೋಡಿ. ಓರ್ವರ ಮನೆಯ ಕಂಚಿನ ಹೆಬ್ಬಾಗಲಿದ್ದ ಸ್ಥಳ ನಿಮ್ಗೆ ತೋರಿಸ್ತೆ ಬನ್ನಿ. ಇದು ಕಂಚಿನ ಹೆಬ್ಬಾಗಲಿದ್ದ ಸ್ಥಳ ಇದೆ. ಇಲ್ಲಿ ಸ್ವಲ್ಪ ಮನೆಯ ಅಡಿಪಾಯ ತೋರ್ತಿತ್ತಲ್ಲ, ಅದಾದ್ಮೇಲೆ ಇಲ್ಲೇ ಕಂಚಿನ ಹೆಬ್ಬಾಗಲು ಈಚೆ ಇರುತ್ತೆ. ಇದೇ ದಾರಿಯಲ್ಲಿ ಇದ್ದದಲ್ಲ, ಇದೇ ದಾರಿಯಲ್ಲಿ ಕಂಚಿನ ಹೆಬ್ಬಾಗಲು ಇದ್ದದ್ದು. ಇದೇ ಹಳ್ಳಾಡಿಯಲ್ಲಿರುವ ನಂದಿಕೇಶ್ವರ ದೇವಸ್ಥಾನ. ಶ್ರೀ ನಂದಿಕೇಶ್ವರ ದೇವಸ್ಥಾನ, ಹೆಗ್ಡೆಕೆರೆ, ಹಳ್ಳಾಡಿ, ಇದೇ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನೆಲೆಸಿರುವ ಪ್ರಮುಖ ದೇವರು ಅಂದರೆ ನಂದಿಕೇಶ್ವರ ದೇವರ. ಈ ನಂದಿಕೇಶ್ವರ ದೇವರದ್ದು ಗರ್ಭಗುಡಿ ಪಕ್ಕದಲ್ಲೇ ಒಂದು ಕೆರೆ ಇತ್ತು, ತೋರಿಸ್ತೆ. ಅದೇ ಕೆರೆ ಹೆಗ್ಡೆಕೆರೆ. ಬನ್ನಿ ತೋರಿಸ್ತೇನೆ. ಇದೇ ಹೆಗ್ಡೆಕೆರೆ ಅಂತ ಇದಕ್ಕೆ. ಇದೇ ಹೆಗ್ಡೆಕೆರೆಯಲ್ಲಿ ಮಂಡಾಡಿ ಓರ್ವರ ಮನೆಯ ಸಕಲ ಸಂಪತ್ತು ಮತ್ತು ಕಂಚಿನ ಹೆಬ್ಬಾಗಿಲು ಮುಳುಗಿ ಹೋಗಿದೆ. ಯಾವ್ದು ಮಳಿ ಬಾಪುರೊಳಗೆ ಇದನ್ನೀಗ ಸರಿ ಮಾಡ್ತೀರಾ? ಹಾ, ಈ ಫೌಂಡೇಶನ್ ಅದೇ ತರ ಆತಾ. ಕೆರೆಯ ಜೀರ್ಣೋದ್ಧಾರವು ಪ್ರಗತಿಯಲ್ಲಿದ್ದು ಸುಮಾರು 1 ಕೋಟಿ ವೆಚ್ಚದಲ್ಲಿ ಮುಂದಿನ ಜಾತ್ರಾ ಮಹೋತ್ಸವದ ಒಳಗಡೆ ನಿರ್ಮಾಣಗೊಳ್ಳಲಿದೆ. ಕಾರ್ತಿಯಮ್ಮ ಕಂಚಿನ ಹೆಬ್ಬಾಗಿಲು ಮತ್ತು ಸಕಲ ಸಂಪತ್ತನ್ನ ಕೆರೆಯಲ್ಲಿ ಮುಳಿಸಿದ ಮೇಲೆ ಇದೀಗ ನಂದಿಕೇಶ್ವರ ದೇವಸ್ಥಾನ, ಅದ್ರ ಪಕ್ಕ ಕೆರೆ ಅಲ್ಲ, ಅಲ್ಲೇ ಈಚೆಗೆ ಇನ್ನೊಂದು ದೇವಸ್ಥಾನ, ಇಲ್ಲೇ ನೆಲೆ ಹಾಕ್ತಾರೆ. ಇದೇ ಕಾರ್ತಿಯಮ್ಮ ನೆಲೆಸಿದ ಸ್ಥಳ. ತೊಟ್ಲು ಎಲ್ಲ ಹಾಯ್. ನಿಮ್ಗೆ ಮಂಡಾಡಿ ಓರ್ವರ ಮನೆಗೆ ಹೋಗಿ ದಾರಿ ಹೆಂಗನಿ ಕೇಳಿ ಗೊತ್ತಿಲ್ಲ ಅಲ್ದ? ನಾ ಹೇಳ್ತಿ, ಕರೆಕ್ಟ್ ಕೇಳ್ಕಣಿ. ಕೋಟೇಶ್ವರ ಟು ಹಾಲಾಡಿ ರೋಡಲ್ಲಿ ಬರ್ಕ. ಈ ಕಡೆ ಇದೊಂದು ಬಸ್ ಸ್ಟ್ಯಾಂಡ್ ಇದೆ, ಇನ್ನೊಂದು ಕಡೆ ದೊಡ್ಡ ಬಿಲ್ಡಿಂಗ್ ಇದೆ, ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಒಂದು ಇದಿತ್ತಲ್ಲ, ಅದಿದೆ. ಇವೆರಡರ ಮಧ್ಯ ಎದುರುಗಡೆ ಒಂದು ನೇರವಾಗಿ ಒಂದು ದಾರಿ ಹೋಗುತ್ತೆ. ಆ ದಾರಿಯ ಮುಖಾಂತರ ಹೋದ್ರೆ ಮಂಡಾಡಿ ಓರ್ವರ ಮನೆ ಮತ್ತು ಕಾರ್ತಿ ಅಮ್ಮನ ಮೂಲ ಸ್ಥಾನ ನಮ್ಗೆ ಸಿಗುತ್ತೆ. ನನ್ನ ಹಿಂದಿರೋ ಈ ದೇವಸ್ಥಾನ ಕಾರ್ತಿ ದೇವರ ಮೂಲ ದೇವಸ್ಥಾನ ಇದೆ. ಮತ್ತೆ ಹಾಗೆ ಹಿಂದಿನ ಕಾಲದಲ್ಲಿ ಓರ್ವರ ಮನೆ ತಂದವ್ರು ಹೂವೆಲ್ಲ ಮಾರ್ತಾ ಇದ್ರಲ್ಲ, ಅದು ಇದೇ ಜಾಗದಲ್ಲಿ ಹೂ ಬೆಳೀತಿದ್ದ ಜಾಗ ಇದೆ. ಮಂಡಾಡಿ ಓರ್ವರ ಮನೆತನದ್ದು ಮತ್ತೆ ಕಾರ್ತಿ ಅಮ್ಮನ ದೇವರದ್ದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ. ಮಂಡಾಡಿಯಲ್ಲಿರುವ ಈ ಪ್ರತಿಯೊಂದು ದೈವ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.